ದಾಸರಲ್ಲಿ ಶ್ರೇಷ್ಠವಾದವರು ಕನಕದಾಸರು. ಅವರ ಪದ್ಯ ಕೀರ್ತನೆಗಳು ಪ್ರಸ್ತುತ ಜೀವನಕ್ಕೆ ಅನ್ವಯವಾಗಿದೆ. ಅವರ ಆದರ್ಶ ತತ್ವ ಗುಣಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ತಹಶೀಲ್ದಾರ್ ನಂದಕುಮಾರ್ ಹೇಳಿದರು. ಅಂತ ಒಂದು ದೊಡ್ಡ ವಿಶ್ವವಿದ್ಯಾನಿಲಯವನ್ನು ಕುರಿತು ನಾವು 1 ಗಂಟೆ 2 ಗಂಟೆ 3 ಗಂಟೆ ಮಾತಾಡೋದು ಸಾಕಾಗೋಲ್ಲ. ಸಂಕ್ಷಿಪ್ತವಾಗಿ ಅಂತವರಿಗೆ ಒಂದು ನುಡಿನಮನವನ್ನು ಅಷ್ಟೇ ನಾವು ಸಲ್ಲಿಸಿಕೊಳ್ಳುವ ಹೊರತು ಕನಕದಾಸರ ಹೊಳಹೊಕ್ಕು ನೋಡಬೇಕು ಅಂತಂದ್ರೆ ನೀವು ಕನಕದಾಸರು ಬರೆದಂತ ಸಾಹಿತ್ಯವನ್ನು ಓದಬೇಕು. ಆ ದೃಷ್ಟಿಯಿಂದ ಅಂತ ಒಂದು ಮೇರು ಪರ್ವತವನ್ನು ಕುರಿತು ನಾನೇನೋ ಮಾತಾಡ್ಬಿಡ್ತೀನಿ ಅಂತ ಭಾವಿಸಿದ್ರೆ ತುಂಬಾ ಚಿಕ್ಕವನಾಗ್ಬಿಡ್ತೀನಿ ನಾನು. ಹಾಗಾಗಿ ನಾನು ತುಂಬಾ ಚಿಕ್ಕವನಾಗಿ ಅವ್ರ ಕುರಿತು 1-2 ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಆಗ ಬುಡಕಟ್ಟುಗಳ ರಾಷ್ಟ್ರ, ಮೂಲತಃ ಬುಡಕಟ್ಟುಗಳ ರಾಷ್ಟ್ರ, ಬುಡಕಟ್ಟು ಸಂಸ್ಕೃತಿ ಅನ್ನೋದು ಈ ರಾಷ್ಟ್ರದ ಅಸ್ಮಿತೆ. ಅಂತ ಒಂದು ಬುಡಕಟ್ಟು ಗೊಂಡ ಅಂತ ಒಂದು ಬುಡಕಟ್ಟಿತ್ತು. ಆ ಬುಡಕಟ್ಟಿನಿಂದ ಈ ಹಾಲು ಮತ್ತು ಸಂಸ್ಕೃತಿ ಆವಿರ್ಭವಿಸಿ ಬಂತು ಅಂತ ಅನೇಕ ಸಂಶೋಧಕರು ಹೇಳ್ತಾರೆ. ಅದರಲ್ಲಿ ಬಂದಂಥದ್ದು ಈ ಕುರುಬ ಸಮಾಜ. ಕರ್ನಾಟಕದಲ್ಲಿ ಕುರುಬ ಸಮಾಜ ಅಂತ ಕರಿತೀವಿ. ಸುಮಾರು 20-25 ರಾಜ್ಯಗಳಲ್ಲಿ ಕುರುಬ ಸಮಾಜ ಇದೆ. ಅದು ಬೇರೆ ಬೇರೆ ಹೆಸರಿನಿಂದ ಇದೆ. ಗೊಂಡ ಅನ್ನೋದು ಇವತ್ತು ಕೂಡ ಬೀದರ್ ಜಿಲ್ಲೆಯಲ್ಲಿ ಅದರ ಪಳವಣಿಗೆ ಉಳ್ಕೊಂಡಿದೆ. ಅಂತ ಒಂದು ಸಂಸ್ಕೃತಿಯಿಂದ ಬಂದಂತ ಕನಕದಾಸರು ಆ ಸಂಸ್ಕೃತಿ, ಬುಡಕಟ್ಟು ಸಂಸ್ಕೃತಿ ಮತ್ತು ಜನಪದೀಯವಾದ ಸಂಸ್ಕೃತಿಯನ್ನ ಜೀರ್ಣಿಸಿಕೊಂಡು ಬಂದಂತ ಕನಕದಾಸರು ಅವರು ಹುಟ್ಟಿದ್ದು ಮಧ್ಯ ಕರ್ನಾಟಕದಲ್ಲಿ. ಯಾಕೆ ಮಧ್ಯ ಕರ್ನಾಟಕನ ಹೇಳ್ತೇನೆ ಅಂದ್ರೆ ಅದು ಮಲೆನಾಡು ಈ ಕಡೆ ಮತ್ತೆ ಬಯಲು ಸೀಮೆ, ಆ ಎರಡರ ಕೊಂಡಿ ಅಂತ ಪ್ರದೇಶ ಅದು ಶಿಕಾರು. ಸಂತರ ಜಯಂತಿಗಳನ್ನ ನಾವು ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಸಾಮಾಜಿಕವಾಗಿ ಸಮಾಜದಲ್ಲಿ ಏನು ಅಂದಿನ ಪರಿಸ್ಥಿತಿಯಲ್ಲೂ ಸಹ ಏನು ಮೌಢ್ಯತೆ ಇತ್ತು, ಶಿಕ್ಷಣದ ಕೊರತೆ ಇತ್ತು, ಆ ಕೊರತೆಯನ್ನು ನಿಭಾಯಿಸೋದ್ರಲ್ಲಿ ಸಾಕಷ್ಟು ಸಂತರು ಮಹನೀಯರು ತಮ್ಮದೇ ಅಂತ ಕೊಡುಗೆಯನ್ನು ಕೊಟ್ಟು ಬಂದಿದ್ದಾರೆ. ಆದರೆ ಇಂದು ಸಹ ಅದು ಪ್ರಸ್ತುತವಾಗಿದೆ. ಪುಸ್ತಕವನ್ನು ಓದಬೇಕು. ಹೌದು, ಈಗ ಮಹನೀಯರ ಬಗ್ಗೆ ನಮಗೆ ತಿಳುವಳಿಕೆ ಆಗಬೇಕು, ಅವರ ತತ್ವ ಆದರ್ಶಗಳು ಏನಿದೆ ಅಂತ ನಾವು ತಿಳಿಬೇಕು ಅಂದಾಗ ಆ ಪುಸ್ತಕಗಳನ್ನ ಓದಬೇಕು, ಆ ಪುಸ್ತಕಗಳನ್ನ ಅರ್ಥೈಸ್ಕೊಳ್ಬೇಕು. ಅರ್ಥೈಸ್ಕೊಳ್ಳೋದ್ರ ಜೊತೆಗೆ ನಾವು ಅದನ್ನ ಅನುಷ್ಠಾನಗೊಳಿಸಬೇಕು ಅಂತೇಳಿ ಹೇಳ್ತಾ ಕಾರ್ಯಕ್ರಮದಲ್ಲಿ ಬಿಒ ಕೃಷ್ಣೇಗೌಡ, ತಾಲೂಕು ಪಂಚಾಯತ್ ಇಒ ಶ್ರೀನಿವಾಸ್, ಸಿಡಿಪಿಒ ಮಲ್ಲೇಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. ಚಾರ್ಧಾಮ ಪ್ರವಾಸ ಮಾಡಲು ಸುವರ್ಣ ಅವಕಾಶ. ಹಾಸನದ ಪ್ರತಿಷ್ಠಿತ ಟ್ರಾವೆಲ್ ಈಸಿ ವತಿಯಿಂದ 13 ದಿನಗಳ ಚಾರ್ಧಾಮ ಪ್ರವಾಸ ಯಾತ್ರೆಯನ್ನ ಆಯೋಜಿಸಲಾಗಿದ್ದು, ಕೇದಾರನಾಥ, ಉತ್ತರಕಾಶಿ, ಯಮುನೋತ್ರಿ, ರುದ್ರಪ್ರಯಾಗ, ಋಷಿಕೇಶ, ಹರಿದ್ವಾರ, ಅಕ್ಷರಧಾಮ, ಕುತುಬ್ ಮಿನಾರ್ಗೆ ತೆರಳಿ ಅಲ್ಲಿನ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಲಾಗುವುದು. ಯಾತ್ರೆಯಲ್ಲಿ ನಿಮಗೆ ಬೇಕಾಗುವಂತಹ ಊಟ, ತಿಂಡಿ ಹಾಗೂ ರೂಮ್ ವ್ಯವಸ್ಥೆ ಮತ್ತು ನುರಿತ ಅನುಭವಿ ಗೈಡ್ಗಳು ನಿಮ್ಮ ಜೊತೆಯಲ್ಲಿರುತ್ತಾರೆ. ಯಾತ್ರೆಯ ವೆಚ್ಚ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 9591027265.